ನೋಡಿ, ಧರ್ಮ ಅಧರ್ಮದ ನಡುವಿನ ಯುದ್ಧದಲ್ಲಿ ಧರ್ಮದ ಜಯ ಆಗಿದೆ, ಧರ್ಮದ ವಿಜಯ ಆಗಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಫ್ರಮ್ ಡೇ ಒನ್ ಧರ್ಮದ ಪರವಾಗಿ ನಿಂತಿತ್ತು, ಧರ್ಮಸ್ಥಳದ ಪರವಾಗಿ ನಿಮ್ಮ ಪವರ್ ಟಿವಿ ನಿಂತಿತ್ತು. ಅದಕ್ಕೆ ವಿಜಯ ಸಿಕ್ಕಿದೆ. ಈಗ ಈ ಧರ್ಮ ವಿರೋಧಿಗಳಿಗೆ ಕಾನೂನು ಸಂಕಷ್ಟ ಶುರುವಾಗಿದೆ. ಈಗ ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಸಮೀರ್ಗೆ ನೋಟಿಸ್ ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂತ. ಬೆಳ್ತಂಗಡಿಗೆ ಬನ್ನಿ, ಇಲ್ಲಾಂತಂದ್ರೆ ಧರ್ಮಸ್ಥಳ ಠಾಣೆಗಾದ್ರೂ ಬನ್ನಿ, ಎರಡರಲ್ಲಿ ಯಾವ ಜಾಗಕ್ಕಾದ್ರೂ ಬನ್ನಿ ಹೀಗಂತ ನೋಟಿಸ್ ಕೊಟ್ಟಿದ್ದಾರೆ. ಸೊ ಇವತ್ತು ಹಾಜರಾಗೋ ಸಾಧ್ಯತೆ ಇದೆ. ಈಗಾಗಲೇ ಸಮೀರ್ ಮನೆಗೆ ನೋಟಿಸನ್ನು ಅಂಟಿಸಿ ಬಂದಿದ್ದಾರೆ ಪೊಲೀಸರು. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯ ಮನೆ, ಆನೇಕಲ್ನ ಹುಲ್ಲಹಳ್ಳಿಯ ಬಳಿಯ ಬಾಡಿಗೆ ಮನೆಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಮನೆಗೂ ಕೊಟ್ಟಿದ್ದಾರೆ. ಎರಡೂ ಕಡೆಯಲ್ಲಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸರು. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಈತ ಹಾಜರಾಗಲೇಬೇಕು ಹೀಗಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಇಲ್ಲಿ ತನಕ ಸಮೀರ್ ಎಂಡಿಗೆ ಏನಿಲ್ಲ ಅಂತಂದ್ರೂ 3 ಸಲ ನೋಟಿಸ್ ಕೊಟ್ಟಿದ್ದಾರೆ. 3 ಸಲನೂ ಕೂಡ ಬಂದಿಲ್ಲ ಆತ. ಕೋರ್ಟ್ ಸೂಚನೆಯಂತೆ ತನಿಖೆಗೆ ಸಹಕರಿಸಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜುಲೈ 12ನೇ ತಾರೀಕು ದಾಖಲಾಗಿದ್ದ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು ಅಂತ 3 ಬಾರಿ ನೋಟಿಸ್ ಕೊಟ್ಟಿರೋದು. ಆತ ಹಾಜರಾಗಿರಲಿಲ್ಲ. ಈ ಹಿಂದೆ ಕೊಟ್ಟಂತಹ ನೋಟಿಸ್ಗೆ ಉತ್ತರನೇ ಕೊಟ್ಟಿರಲಿಲ್ಲ, ಹಾಜರೂ ಆಗಿರಲಿಲ್ಲ. ತಪ್ಪಿಸ್ಕೊಂಡು ಓಡಾಡ್ತಿದ್ದ ಅನ್ನುವಂಥ ಮಾಹಿತಿ, ಬಟ್ ಗೊತ್ತಿಲ್ಲ. ಆದರೆ ಇವತ್ತು ಹಾಜರಾಗ್ತಾನೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, 3 ಬಾರಿ ನೋಟಿಸ್ ಕೊಡಲಾಗಿದೆ. ಈ ಹಿಂದೆ ಕೊಟ್ಟಂತಹ ನೋಟಿಸ್ಗೂ ಕೂಡ ಆತ ಬಂದಿರಲಿಲ್ಲ. ಇಫ್ ಇನ್ ಕೇಸ್ ಈತ ಇವತ್ತು 10 ಗಂಟೆಗೆ ಬರಬೇಕು, ಬರಲಿಲ್ಲ ಅಂತಂದರೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಬೋದು ಅಂತ? ಶರತ್ ಏನಂತಂದರೆ, ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ಆಗೋದಕ್ಕೆ ಮೂಲ ಕಾರಣಕರ್ತ ಸಮೀರ್ ಅನ್ನೋದು ಎಲ್ಲರೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ SIT ಅವರು ಕೂಡ ಏನು ಸಮೀರನ್ನು ವಿಚಾರಣೆ ಮಾಡೋದು ಕೂಡ ನೋಟಿಸನ್ನು ಕೊಟ್ಟಿದ್ದರು. ಆದರೆ ನೋಟಿಸ್ ಕೊಟ್ಟರು ಕೂಡ ಇದುವರೆಗೂ ಕೂಡ ಆತ SIT ಮುಂದೆ ಆಗಲಿ ಪೊಲೀಸ್ ಠಾಣೆಗಾಗಲಿ ಇದುವರೆಗೂ ಹಾಜರಾಗಿಲ್ಲ. ಇದೇ ಕಾರಣಕ್ಕಾಗಿ ಒಂದಷ್ಟು ಜನ ಹೋರಾಟಗಾರರಾಗಿರ್ಬೋದು, ಧರ್ಮರಕ್ಷಕರು ಒಂದಷ್ಟು ಕಡೆ ಏನು ಕೇಸ್ಗಳನ್ನು ಕೂಡ ದಾಖಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ಚಾಮರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದೇ ಕಾರಣಕ್ಕಾಗಿ SIT ಅವರು ಕೂಡ ಏನು ಆನೇಕಲ್ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂಥ ಅವ್ರ ಮನೆಯಲ್ಲಿ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ, ಮತ್ತು ಬಳ್ಳಾರಿಯಲ್ಲಿ ಕೂಡ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಈತನ ಮೇಲೆ ಒಂದಲ್ಲ ಎರಡಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದು. ನೋಟಿಸ್ ಕೊಡಬೇಕಾದ್ರೂ ಕೂಡ SIT ಅಧಿಕಾರಿಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಏನಂತಂದರೆ, ಸುಳ್ಳು ಮಾಹಿತಿಗಳನ್ನು ಹಂಚಿರೋದು, ಧರ್ಮ ಮತ್ತು ಜಾತಿಗಳ ನಡುವೆ ದ್ವೇಷ ಬಿತ್ತಿರೋದು, ಮೋಸ ಮತ್ತು ತಪ್ಪು ವಿಷಯಗಳ ಪ್ರಸಾರ ಮಾಡಿರೋದು, ಮತ್ತು ಧಾರ್ಮಿಕ ಮನೋಭಾವನೆಗಳಿಗೆ ಧಕ್ಕೆ ತರುವಂತೆ ಮಾಡುವುದು, ಮತ್ತು ದ್ವೇಷ ಹಚ್ಚಿಸುವಂಥ ಸುಳ್ಳು ಪ್ರಕಟಣೆಗಳನ್ನು ಮಾಡಿರೋದು, ಮಾನಹಾನಿ, ಅದೇ ರೀತಿಯಲ್ಲಿ ಕೂಡ ಅಪರಾಧ ಮಾಡುವ ಷಡ್ಯಂತ್ರ, ಮತ್ತು IT ಆ್ಯಕ್ಟ್ ಉಲ್ಲಂಘನೆ ಮಾಡಿರೋದು, ಮತ್ತು ಮೋಸದಿಂದ ಮಾಹಿತಿ ಪ್ರಸಾರ, ಸಾರ್ವಜನಿಕ ಶಾಂತಿಗೆ ಹಾನಿ ಮಾಡಿರೋದು. ಇಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತಂದರೆ, ಏನು ಅನನ್ಯ ಭಟ್ಟನ್ನ ಪ್ರಕರಣವನ್ನು ಈ ವಿಚಾರದಲ್ಲಿ ಹೊಸದಾಗಿ ಸೃಷ್ಟಿಯನ್ನು ಮಾಡೋದು. ಅನನ್ಯ ಭಟ್ಟು 2007ರಲ್ಲಿ ಸತ್ತಿರುವಂಥ ಫೋಟೋವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಈತನೇ ಮಾರ್ಕರಲ್ಲಿ ಅನನ್ಯ ಭಟ್ಗೆ ಅಂತ ಹೇಳ್ಬಿಟ್ಟು ಒಂದು ಮಾರ್ಕರಲ್ಲಿ ಅಣೆ ಭಟ್ಟನ್ನು ಇಟ್ಟು ಇವರೇ ಅನನ್ಯ ಭಟ್ಟು, ಇವರನ್ನು ಕೂಡ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಎಲ್ಲ ಒಂದು ಕಡೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದರು. ಆದರೆ ಸುಜಾತಾ ಭಟ್ ಅವರು ಅವ್ರ ತಾಯಿನೇ ಹೇಳ್ತಿದ್ದಾರೆ, ಅನನ್ಯ ಭಟ್ ಅನ್ನೋ ನನ್ನ ಮಗಳೇ ಇಲ್ಲ ಅಂತ. ಹೀಗಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥ ವಿಚಾರದಲ್ಲಿ ಅನನ್ಯ ಭಟ್ಟನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದು ಯಾಕೆ? ಮತ್ತು ಈತ ಹೇಳಿದಂಥ ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿಚಾರಕ್ಕೆ ಅದೇ ರೀತಿಯಲ್ಲೂ ಕೂಡ SIT ಕೂಡ ತನಿಖೆಯನ್ನು ಮಾಡ್ತಾ ಇತ್ತು. ಭೀಮಾ ಕೂಡ ಅದೇ ರೀತಿಯಲ್ಲೂ ಕೂಡ ಪಾಯಿಂಟ್ಗಳನ್ನು ಕೂಡ ತೋರಿಸ್ತಾ ಇದ್ದ. ಸಾಕಷ್ಟು ಅದೇ ರೀತಿಯಲ್ಲೂ ಕೂಡ ಇವರು ಮಹೇಶ್ ತಿಮ್ರೋಡಿ ಆಗಿರ್ಬೋದು, ಏನು ಮಠಣ್ಣವರಾಗಿರ್ಬೋದು, ಇವರೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಕೂಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಇದರ ಮೂಲ ಕಾರಣಕರ್ತರಲ್ಲಿ ಸಮೀರ್ ಕೂಡ ಒಬ್ಬರಾಗಿರೋದ. ಇದೇ ವಿಚಾರಕ್ಕೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇವತ್ತು SIT ಮುಂದೆ ಸಮೀರ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.